ಯಕ್ಷಗಾನ ಸಮಾಜದ ಕಲೆ, ಅದನ್ನು ಉಳಿಸುವ ಕಾರ್ಯ ಸಮಾಜದಿಂದಲೇ ಆಗಬೇಕು ಎಂದು ಕಲಾಗಂಗೋತ್ರಿಯ ನಿಕಟಪೂರ್ವ ಅಧ್ಯಕ್ಷ ನಿವೃತ್ತ ಉಪನ್ಯಾಸಕ ಡಾಕ್ಟರ್ ಎಂ.ಆರ್. ನಾಯ್ಕ್ ಅಭಿಪ್ರಾಯಿಸಿದರು. ಯಕ್ಷಗಾನ ಸಂಶೋಧನಾ ಕೇಂದ್ರದ ವತಿಯಿಂದ ಕುಮಟಾ ಪಟ್ಟಣದ ಹವ್ಯಕ ಸಭಾಭವನದಲ್ಲಿ ನಡೆದ ಸನ್ಮಾನ ಹಾಗೂ ಯಕ್ಷಗಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ನಿವೃತ್ತ ಉಪನ್ಯಾಸಕ ಡಾಕ್ಟರ್ ಎಂ.ಆರ್. ನಾಯ್ಕ್ ಅವರು, ಯಕ್ಷಗಾನ ವ್ಯಾಪಾರೀಕರಣದತ್ತ ಹೊರಟಿರುವುದು ವಿಷಾದನೀಯ. ಇದು ಮೂಲ ಸ್ವರೂಪವನ್ನು ಕಳೆದುಕೊಳ್ಳದೆ ತನ್ನದೇ ಆದ ಶಿಸ್ತು ಮತ್ತು ಮೌಲ್ಯಗಳೊಂದಿಗೆ ಸಾಗಬೇಕಾಗಿದೆ. ಈ ಬಗ್ಗೆ ಚಿಂತನೆ ನಡೆಸಬೇಕಾಗಿದೆ. ಪ್ರೇಕ್ಷಕರು ಅಂತವರೇ ಸಿಗುವುದು ಕಲಾವಿದನ ಯೋಗ ಎಂದರು. ಕೆಲವೊಂದು ವಿದ್ಯಮಾನಗಳು ಯಾವ ತಲೆಮಾರುಗಳಿಂದ ಉನ್ನತವಾದ ಉದಾತ್ತವಾದ ಆದರ್ಶಗಳಿಂದ ಸಮ್ಮಿಲಿತವಾಗುವಂತಹ ಶ್ರೇಷ್ಠ ಸಂಸ್ಕಾರಗಳಿಂದ ಕೂಡಿರುವಂತಹ ಯಕ್ಷಗಾನ ಕಲೆ ಅದು ವಿರೂಪವಾಗುತ್ತಿದೆಯೋ ಎಂಬ ರೀತಿಯಲ್ಲಿ ಕೆಲವು ಘಟನಾವಳಿಗಳು ನಡೀತಾ ಇವೆ. ಅದಕ್ಕೆ ಕಲಾ ಸಂಘಟನೆಗಳು ಕಾರಣ, ಕಲಾವಿದರುಗಳು ಕಾರಣ, ಪ್ರೇಕ್ಷಕರು ಕಾರಣರಾಗಿರ್ತಾರೆ. ಅದಕ್ಕೆ ಪರಿಹಾರವನ್ನು ತಿಳಿದುಕೊಳ್ಳಬೇಕಾದಲ್ಲಿ, ಪರಿಹಾರವನ್ನು ರೂಪಿಸಿಕೊಳ್ಳಬೇಕಾದಲ್ಲಿ ವಿಶ್ವದ ಹಲವಾರು ದೇಶಗಳಲ್ಲಿ ನಮ್ಮ ಊರನ್ನ, ನಮ್ಮ ನಾಡನ್ನ, ನಮ್ಮ ರಾಜ್ಯವನ್ನ ಯಕ್ಷಗಾನ ಕಲೆಯ ಮೂಲಕವಾಗಿ ಪ್ರತಿನಿಧಿಸಿ ನಮಗೆ ವಿಶೇಷವಾದಂತಹ ಗೌರವ ಮನ್ನಣೆಯನ್ನು ತಂದುಕೊಟ್ಟಂತಹ ಶ್ರೇಷ್ಠವಾದಂತಹ ಕಲೆ ಯಕ್ಷಗಾನ. ಈ ಯಕ್ಷಗಾನ ಕಲೆಯಲ್ಲಿರುವಂತಹ ಅದರ ವೈಶಿಷ್ಟ್ಯಗಳು, ಅದರ ರೂಪ ಸ್ವರೂಪಗಳು ಕುರಿತಾಗಿ ನಾನು ಆಳವಾಗಿ ಅಧ್ಯಯನ ಮಾಡಿದವನಂತೂ ಅಲ್ಲ. ಆದರೆ ನಾನು ತಿಳಿದಿರುವುದು ಅಧ್ಯಯನದಿಂದ ವಿದ್ಯೆ, ಅನುಭವದಿಂದ ಬುದ್ಧಿ ಪ್ರಾಪ್ತವಾಗುತ್ತದೆ ಎನ್ನುವುದು ನಾನು ತಿಳಿದಿದ್ದು. ನೀವು ಓದುವ ಕಾಲು ಬುದ್ಧಿ ಮುಕ್ಕಾಲು ಅಂತ. ಬಡತನದಲ್ಲಿ ಜೀವನವನ್ನು ನಡೆಸಿದ ಶ್ರೀಮಂತ ಹೃದಯ ಸಂಸ್ಕಾರಗಳಿಂದ ಕೂಡಿದ ಬಡವರು, ಶ್ರಮಿಕರು, ರೈತರು ಈ ಆರಾಧನಾ ಕಲೆಯಾಗಿ ಯಕ್ಷಗಾನವನ್ನು ಸ್ವೀಕರಿಸಿ ತಮ್ಮದೇ ಆದಂತಹ ವಿಧಿಬದ್ಧವಾದ ಚೌಕಟ್ಟಿನೊಳಗೆ, ಸಾಂಪ್ರದಾಯಿಕವಾದಂತಹ ಶಿಷ್ಟ ಚೌಕಟ್ಟಿನೊಳಗೆ ಅದನ್ನು ಪೋಷಿಸಿಕೊಂಡು ಬಂದು ನಮಗೆ ಅದನ್ನು ದಾಟಿಸಿದ್ದಾರೆ. ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣ ಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಣ ಇಲಾಖೆಯ ರಾಜ್ಯ ಸಂಪನ್ಮೂಲ ವ್ಯಕ್ತಿ, ಹವ್ಯಕ ಶಿಕ್ಷಕ ರತ್ನ ಎಂಬ ಸಮ್ಮಾನ ಭಾಜಕರಾದ ಹವ್ಯಕರು ಮತ್ತು ಯಕ್ಷಗಾನ ಎಂಬ ಮಹಾಪ್ರಬಂಧದ ಮೂಲಕ PhD ಪಡೆದ ಡಾಕ್ಟರ್ ಶಂಕರ ಶಾಸ್ತ್ರಿ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಇದು ನನಗೆ ಸಂದ ಗೌರವವಲ್ಲ, ಯಕ್ಷಗಾನಕ್ಕೆ ಸಂದ ಗೌರವ. ನನ್ನ ಈ ಸಾಧನೆಗೆ ಕಾರಣರಾದವರು ಡಾಕ್ಟರ್ GL ಹೆಗಡೆಯವರು. ಹೀಗಾಗಿ ಈ ಸನ್ಮಾನವನ್ನು ಡಾಕ್ಟರ್ GL ಹೆಗಡೆಯವರಿಗೆ ಅರ್ಪಿಸುತ್ತೇನೆ ಎಂದರು. ಮಲೆನಾಡಿನಿಂದ ಹಿಡಿದು ಎಲ್ಲ ಕಡೆ ಕೂಡ ಕರಾವಳಿಯಿಂದ ಬಂದವರು ಅಂತ ಹೇಳಿದ್ರೆ ಒಂದು ಅಪರೂಪವಾದಂಥ ಗೌರವ ಇದೆ. ನಮ್ಮ ಕಾರ್ಯಕ್ಷಮತೆ, ನಮ್ಮ ಕಾರ್ಯಕ್ಷೇತ್ರದಲ್ಲಿ ನಾವಿರುವಂಥ ಪ್ರಾವೀಣ್ಯತೆ, ನಿಷ್ಠೆ, ತತ್ಪರತೆ ಮತ್ತು ನಮ್ಮ ಬದುಕಿನ ನೀತಿಗಳು ನಮಗೆ ಅವರಿಗೆ ಆದರ್ಶವಾಗಿ ಮಾಡಿಕೊಡ್ತೇವೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ, ನಮ್ಮ ಬದುಕಿನಲ್ಲಿ ನಾವು ಅನುಸರಿಸಿದಂಥ ಒಂದು ಮೌಲ್ಯ. ಆ ಮೌಲ್ಯ ನಮಗೆ ಎಲ್ಲಿಂದ ಬಂದಿದ್ದು ಅಂತ ಕೇಳಿದರೆ, ಕರ್ಣಾಕರ್ಣಿಕೆಯಾಗಿ ಬಂದಿರುವಂಥ ರಾಮಾಯಣ, ಮಹಾಭಾರತ ಇತ್ಯಾದಿ ಪುರಾಣ ಚರ್ಚಿತವಾದಂತಹ ಮೌಲ್ಯಗಳು ಯಕ್ಷಗಾನದ ರೂಪದಲ್ಲಿ ರಂಗಭೂಮಿಯಲ್ಲಿ ಪ್ರಕಟೀಕರಿಸಿದ್ದರಿಂದ, ಆ ಮೌಲ್ಯಗಳು ನಮಗೆ ಬಾಲ್ಯದಲ್ಲಿಯೇ ಬಿದ್ದಿದ್ದರಿಂದ ಖ್ಯಾತ ವಿದ್ವಾಂಸ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಆತಿಥ್ಯ ವಹಿಸಿ ಮಾತನಾಡಿ, ಬುಧನ ಅನುಗ್ರಹ ಇದ್ದವನು ಕಲಾವಿದನಾಗುತ್ತಾನೆ. ಗುರು ಜೊತೆಗೆ ಸೇರಿದರೆ ಅವನು ಖ್ಯಾತ ಬರಹಗಾರ, ವಾಗ್ಮಿ ಆಗುವನು. ಡಾಕ್ಟರ್ GL ಹೆಗಡೆ ಯಕ್ಷಗಾನಕ್ಕಾಗಿ ತಮ್ಮನ್ನು ತೊಡಗಿಸಿಕೊಂಡವರು. ಅವರ ಜೀವನ ಬರಹಗಳೇ ನಮ್ಮೆಲ್ಲರಿಗೆ ಪ್ರೇರಣೆ. ಇದೊಂದು ಸುವರ್ಣ ಕಾರ್ಯಕ್ರಮವಾಗಿದ್ದು, ಯಕ್ಷಗಾನದ ಚಂಡೆಯ ಶಬ್ದ ನಮ್ಮನ್ನು ಪುಳಕಗೊಳಿಸುವಂತಿದೆ. ಇದನ್ನು ಉಳಿಸಿಕೊಳ್ಳುವಲ್ಲಿ ನಾವೆಲ್ಲ ಶ್ರಮಿಸಬೇಕು ಎಂದರು. ಸೌಮ್ಯ ರಂಗಚರೋ ಅಲ್ಲಿಂದ ಆರಂಭವಾಗ್ತದೆ. ಸೌಮ್ಯ ಅಂತಂದ್ರೆ ಬುಧನಿಗೆ ಸೌಮ್ಯ ಅಂತ ಹೆಸರು. ಸೋಮನ ಮಗನಾಗಿರ್ತಕ್ಕಂತಹ ಬುಧ, ಅವರಿಗೆ ಸೌಮ್ಯ ಅಂತ ಹೆಸರು. ಸೌಮ್ಯ ರಂಗಚರೋ, ಯಾರ ಜಾತಕದಲ್ಲಿ ಅಥವಾ ಯಾರು ಹುಟ್ಟುವಾಗ ಬುಧನ ಬಲ ಚೆನ್ನಾಗಿರ್ತದೆಯೋ ಅಂತಹ ವ್ಯಕ್ತಿಯು ರಂಗಚರನಾಗ್ತಾನೆ, ರಂಗದಲ್ಲಿ ಕೆಲಸ ಮಾಡೋನಾಗ್ತಾನೆ ಅಥವಾ ರಂಗದಲ್ಲಿ ಕೂಡುವವನಾಗ್ತಾನೆ. ಸೌರಭ ಸಂಸ್ಥೆಯ ಅಧ್ಯಕ್ಷ ಶ್ರೀಕಾಂತ್ ಭಟ್ ಮಾತನಾಡಿ, ಡಾಕ್ಟರ್ GL ಹೆಗಡೆಯವರು ಯಕ್ಷಗಾನದ ವಿಶ್ವಕೋಶ ಎಂದು ನಾನು ಉಲ್ಲೇಖಿಸುತ್ತೇನೆ. ಯಕ್ಷಗಾನದ ಬಗ್ಗೆ ಇದಮಿತ್ತಂ ಎಂದು ಹೇಳಬಲ್ಲ ಬೆರಳೆಣಿಕೆಯ ಜನರಲ್ಲಿ ಡಾಕ್ಟರ್ ಹೆಗಡೆ ಇರುವುದು ನಮಗೆ ಹೆಮ್ಮೆ. 9 ಮಾಸಗಳ ಕಾಲ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು. ಅವರು ಎಂದು ಮಾಸದ ಕಾರ್ಯಕ್ರಮ ಮಾಡಿದ್ದರು ಎಂದು ಅಭಿಪ್ರಾಯಪಟ್ಟರು.
ಯಕ್ಷಗಾನ ಸಂಶೋಧನಾ ಕೇಂದ್ರದ ಸಂಸ್ಥಾಪಕ ನಿರ್ದೇಶಕ ಡಾಕ್ಟರ್ ಜಿಎಲ್ ಹೆಗಡೆ ಸ್ವಾಗತಿಸಿ ಕೇಂದ್ರದ ಕಾರ್ಯಗಳ ಬಗ್ಗೆ ವಿವರಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಕಾರ್ಯದರ್ಶಿ ವಸಂತ್ ಭಟ್ ವಂದಿಸಿದರು. ಸತ್ವಧಾರ ಫೌಂಡೇಶನ್ನ ಸಂಸ್ಥಾಪಕ ಗಣೇಶ್ ಜೋಶಿ ಸಂಕೋಳಿ ನಿರೂಪಿಸಿದರು. ಕಲಾದರ ಯಕ್ಷರಂಗ ಬಳಗ ಜಲವಳ್ಳಿಯವರಿಂದ ನಡೆದ ಸುವರ್ಣ ಸುಪರ್ಣ ಆಖ್ಯಾನ ಜನಮನ ಗೆದ್ದಿತು. ಭಾಗವತರಾಗಿ ಶಂಕರ ಭಟ್ಟ ಬ್ರಹ್ಮರು, ಮದ್ದಳೆಯಲ್ಲಿ ಪರಮೇಶ್ವರ ಭಂಡಾರಿ, ಚಂಡೆಯಲ್ಲಿ ರಾಮನ್ ಊರ್ಕೇರಿ ಸಹಕರಿಸಿದರು. ವಿದ್ಯಾಧರ ರಾವ್ ಜಲವಳ್ಳಿ, ಅಶೋಕ್ ಭಟ್ ಸಿದ್ದಾಪುರ, ಶ್ರೀಧರ್ ಭಟ್ ಕಾಸರಗೋಡು, ನಾಗಶ್ರೀ ಗೀಜಗಾರು ವಿವಿಧ ಪಾತ್ರದಲ್ಲಿ ಯಕ್ಷಾಭಿಮಾನಿಗಳ ಮನಗೆದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.